ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ಕಡುಬು ಹಳ್ಳಿ ಸೈಡ್ ಮಾಡ್ತಾರಲ್ವ ಆ ಥರ ಕಡುಬು ಮತ್ತು ಸಾಂಬಾರು, ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಹಾಲು ಮತ್ತು ಚಿಲ್ಕವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಈ ಲೋಟದಲ್ಲಿ 4 ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೆ ಅಕ್ಕಿ ಅಥವಾ ತಂದಿರೋ ಅಕ್ಕಿ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ತರಿಯಾಗಿ ರುಬ್ಕೊಬರಬೇಕು. ಸಣ್ಣಗೂ ರುಬ್ಬಾರ್ದು, ದಪ್ಪಗೂ ರುಬ್ಬಾರ್ದು, ತರಿಯಾಗಿ ಮೀಡಿಯಮಲ್ಲಿ 2 ಸೆಕೆಂಡ್ ರುಬ್ಬಿದರೆ ಸಾಕಾಗುತ್ತೆ. ಈಗ ಎಲ್ಲನೂ ರುಬ್ಬಿ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನೀವು ಯಾವುದರಲ್ಲಿ ಹಿಟ್ಟು ಮಾಡ್ತೀರಾ ಆ ಹಿಟ್ಟಿನ ಪಾತ್ರೆನ ತೊಗೊಂಡು ಸ್ವಲ್ಪ ನೀರು ಹಾಕಿ, ನೀವು ಅನ್ನಕ್ಕೆ ಎಷ್ಟು ನೀರು ಹಾಕ್ತೀರಾ ಅಷ್ಟು ನೀರು ಹಾಕ್ಕೊಂಡು ಜೀರಿಗೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಕಾಳು ಸೇರಿಸ್ಕೊಳ್ಳೋದಾದರೆ ಕಾಳು ಬೇಳೆ ಏನಾದರೂ ಸೇರಿಸ್ಕೋಬೋದು. ಬೇಕಿರೋ ತರಕಾರಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಚಿಲ್ಕವರೆಕಾಳನ್ನ ಸೇರಿಸಿದ್ದೀನಿ. ನಿಮ್ಗೆ ಯಾವುದು ಬೇಕೋ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ನೀರನ್ನ. ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ನಾವು ರುಬ್ಬಿರೋಂಥ ಹಿಟ್ಟನ್ನ ತೆಗೆದುಬಿಟ್ಟು ಅದಕ್ಕೆ ಹಾಕಿ ಸ್ವಲ್ಪ ಮಾತ್ರ ಕಲಿಸ್ಬೇಕು. ಯಾಕೆ ಅಂದರೆ ನೀರು ಕುದ್ಮೇಲೆ ಒಂದೇ ಸಲ ಹಾಕಿದರೆ ಗಂಟಾಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಮಾತ್ರ ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ನಂತರ ಮತ್ತೆ ಮುಚ್ಚಿಟ್ಬಿಟ್ಟು ನೀರು ಕುದೀಲಿಕ್ಕೆ ಬಿಡಬೇಕಾಗುತ್ತೆ. ನೀರು ಕುದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಹಿಟ್ಟನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಸ್ವಲ್ಪನೇ ಹಾಕ್ಬಿಟ್ಟು ಕೋಲನ್ನ ಊರಿಬಿಟ್ಟು ಮುದ್ದೆ ಬೇಯಿಸ್ತೀವಲ್ಲ ಆ ಟೈಪಲ್ಲಿ ಬೇಯಿಸ್ಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದೇ ಸಲ ಹಾಕಿ ತಿರ್ಗಿದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹಾಕ್ಬಿಟ್ಟು ಈ ಥರ ಕೋಲನ್ನ ಊರಿಬಿಟ್ಟು ಇಟ್ಬಿಡಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮುದ್ದೆನ ತಿರುಗ್ತೀವಲ್ಲ ಆ ಟೈಪಲ್ಲಿ ತಿರುಗಬೇಕಾಗುತ್ತೆ. ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕೆಳಗಡೆ ಇಳಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ತಿರುಗಿಬಿಟ್ಟು ನಂತರ ನಾವು ಮುದ್ದೆ ಕಟ್ತೀವಲ್ಲ ಆ ಟೈಪಲ್ಲಾದ್ರೂ ಕಟ್ಕೋಬೋದು. ನಾವು ಕಡುಬು ಚಪ್ಪೆ ಮಾಡ್ತಾರೆ, ಚಪಾತಿ ಥರನಾದರೂ ಮಾಡಿಕೊಂಡು ನಾವು ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಚಪಾತಿ ಮಾಡ್ತೀವಿ. ಈ ಥರ ಮಾಡಿಬಿಟ್ಟು ಒಂದು ಇಡ್ಲಿ ಪಾತ್ರೆನೆಲ್ಲ ಹಾಕಿಬಿಟ್ಟು ನಾವು ಇಡ್ಲಿನ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೊತೀವಿ. ನೀವು ಇಡ್ಲಿ ಪಾತ್ರೆನೆಲ್ಲ ಹಾಕಿ ಅಥವಾ ಯಾವುದ್ರಲ್ಲಾದ್ರೂ ಹಾಕಿ ಬೇಯಿಸ್ಕೊಬೇಕಾಗುತ್ತೆ. ಇಡ್ಲಿ ಬೇಯಿಸ್ತಾರಲ್ಲ ಆ ಥರನೇ ಬೇಯಿಸ್ಬೇಕು. ಒಂದು 10-15 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ, ಕಡುಬು ಬೇಯುತ್ತೆ. ನಂತರ ಚಿಲ್ಕವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾವಿಲ್ಲಿ ಅವರೆಕಾಳನ್ನ ನೆನೆಸ್ಬಿಟ್ಟು ಚಿಲ್ಕಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನೀವು ಅರ್ಧ ಗಂಟೆ ಮುಂಚೆನೇ ನೆನೆಸ್ಬಿಟ್ಟು ಚಿಲ್ಸ್ಬೇಕಾಗುತ್ತೆ. ಆಮೇಲೆ ಸಾಂಬಾರು ಖಾರ ರುಬ್ಬೋದಕ್ಕೆ ಒಂದು ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಕಡಲೆ, ಸ್ವಲ್ಪ ತೆಂಗಿನಕಾಯಿ, ಬೇಕಿರೋ ಕೊತ್ತಂಬರಿ ಹಾಕ್ಕೊಂಡು ನೀವು ಸಣ್ಣಗಾಗೋವರೆಗೂ ರುಬ್ಕೊಬರಬೇಕು. ನೀರನ್ನ ಹಾಕ್ಕೊಂಡು ಕಮ್ಮಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಂತರ ಇಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ತಗೊಂಡು ಆಯಿಲ್ನ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಅವು ಸಿಡಿದ ಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಇಲ್ಲಿ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿರುತ್ತೆ ಚಿಲ್ಕವರೆಕಾಳು ಸಾಂಬಾರಿಗೆ. ನಾನಿಲ್ಲಿ 1 ಟೊಮೊಟೊನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ 2 ಟೊಮೊಟೊನ ಯೂಸ್ ಮಾಡ್ಕೋಬೋದು. ನಂತರ 2 ಬೆಂದ ಮೇಲೆ ಚಿಲ್ಕವರೆಕಾಳನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದು ಚಿಲ್ಕವರೆಕಾಳು ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಂತರ ಬೇಕಿದ್ದರೆ ಆಲೂಗೆಡ್ಡೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ ಸೇರಿಸ್ಕೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ಅವರೆಕಾಳನ್ನ ಸೇರಿಸ್ಕೊಂಡು ಮಾಡ್ಕೋಬೋದು. ಚಿಲ್ಕವರೆಕಾಳು ಸಾಂಬಾರು ಚೆನ್ನಾಗಿರುತ್ತೆ. ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಸೇರಿಸ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ರೆಡಿ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಂಡು ಕುದಿಸಿದ್ರೆ ಅದು ಕಾಳು ಬೇಯೋವರೆಗೂ ಕುದಿಸ್ಕೊಳ್ಳಿ. ಸಾಂಬಾರು ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಡುಬು ತಿನ್ನೋದಕ್ಕೆ. ಅಕ್ಕಿ ಕಡುಬು ಇಂಡಿಯನ್ ಟ್ರೆಡಿಷ್ನಲ್ ಕರ್ನಾಟಕದಲ್ಲಂತೂ ಜಾಸ್ತಿನೇ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಮ್ಮ ಕಡೆ ನಾವು ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿಂತಾ ಇರ್ತೀವಿ. ಹಬ್ಬದ ಸೀಸನ್ನಲ್ಲೇ ಮಾಡಬೇಕು ಅಂತ ಏನಿಲ್ಲ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕುದಿಸೋಕ್ಕೆ ನಂತರ ಎಲ್ಲ ಬೆಂದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ
ಚಿಲ್ಕವರೆಕಾಳು ಸಾಂಬಾರು ರೆಡಿಯಾಗುತ್ತೆ. ಇವಾಗ ಕಾಯಿ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಕಾಯಿ ಹಾಲು ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಒಂದು ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಬಿಳಿ ಬೆಲ್ಲ 1.5 ಅಚ್ಚು ಬಿಳಿ ಬೆಲ್ಲನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಮುಕ್ಕಾಲಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ. ಮುಕ್ಕಾಲು ಅಂದರೆ ಒಂದು ಕಾಯಿಲಿ ಸ್ವಲ್ಪ ತೆಗೆದುಬಿಟ್ಟು ಮುಕ್ಕಾಲು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 3 ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಮೊದಲಿಗೆ ಅದು ರುಬ್ಬೋಕ್ಕಾಗೋದಿಲ್ಲ ಅಂತ ಅಷ್ಟೇ, ಸಣ್ಣಗಾಗಲ್ಲ ಅಂತ. ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ರುಬ್ಬಿ ಅಲ್ಲಿಗೆ ಕಾಯಿ ಹಾಲು ರೆಡಿ ಆಗುತ್ತೆ. ಇದಕ್ಕೆ ಎಳ್ಳು ಹುಚ್ಚೆಳ್ಳು ಎಲ್ಲ ಹಾಕಿಬಿಟ್ಟು ಮಾಡ್ಕೊತಾರೆ. ನಾವು ಸಿಂಪಲ್ಲಾಗಿ ಇದೇ ತರಹ ಕಾಯಿ ಹಾಲು ಮಾಡ್ಕೊತೀವಿ. ಫೈನಲಿ ಎಲ್ಲ ರೆಡಿ ಆಯಿತು. ಕಡುಬು, ಕಾಯಿ ಹಾಲು ಹಾಗೆ ಚಿಲ್ಕವರೆಕಾಳು ಸಾಂಬಾರು. ನೋಡಿ, ಚಿಲ್ಕವರೆಕಾಳು ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು ಚಿಲ್ಕವರೆಕಾಳು ಸಾಂಬಾರು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಚಿಲ್ಕವರೆಕಾಳು ಸಾಂಬಾರು ಅಥವಾ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಯಾವುದಾದ್ರೂ ಆಗುತ್ತೆ. ತುಂಬ ಚೆನ್ನಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ನೀವು ಹೊಸದಾಗಿ ವೀಕ್ಷಿಸ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.